ಬಾಯಿಗೆ ಬಂದಾಗ ಮಾತಾಡ್ತಾನೆ ಇರ್ತಾಳೆ. ಬನ್ನಿ ಮಾಮ್. ಹೊರಡಿ. ಹಾಗೆ ಏನೋ ನಡೆಸ್ತಿದ್ದಾರೆ. ಯಾವ ಪೌಡರ್ ಇದು? ಹ, ಅತ್ತೆ ಗ್ಲಾಮರ್ ಹೆಚ್ಚೋದಾ? ನನ್ನಂದ ಏನು ಕಮ್ಮಿ ಇದೆಯಾ? ಓ ನೋ, ಅಯ್ಯೋ, ಪೌಡ್ರ್ ಖಾಲಿ ಆಯಿತು ಅನ್ನೋ ಡೌಟ್ ಬಂದರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಇದಕ್ಕೆ ಈ ಪೌಡರ್ನ ಹಾಕ್ಬಿಟ್ಟೆ. ಅದು ನನ್ನ ಸ್ಮಾರ್ಟ್ನೆಸ್ ಅಂದರೆ. ಅಂದ್ರೆ ಪಾಪುಗ್ ನಾವು ಹಚ್ಚಿದ ಪೌಡರು ಬೇಬಿ ಪೌಡರೇ ಹಚ್ಚಿದ್ದೀರಾ ರಾಜ? ಗಾಯತ್ರಕ್ಕನ್ ಫೋಟೋಗೆ ಈಗ ಅಮ್ಮವ್ರು ಕೂಡ ಚಿಕ್ಕ ಮಗುನೇ ಆಗಿರೋದ್ರಿಂದ ಪೌಡರ್ ಹಚ್ಬೋದು ಅತ್ತೆ. ಇವಾಗ ಅರ್ಥ ಆಯ್ತಾ? ನೀವು ಪ್ರಯೋಗ ಮಾಡೋಕ್ಕೂ ಮುಂಚೆ ನಿಮ್ಮ ರೂಮಿಗೆ ಬಂದು ನೀವು ತಂದಿಟ್ಟಿರೋ ಅಂಥ ಪೌಡರ್ನ ತಮ್ಮ ಮುಖಕ್ಕೆ ತಾವೇ ಹಚ್ಕೊಂಡ್ರು ಹಾಸಿನಿ ಅದಕ್ಕೆ. ವಿಚಿತ್ರವಾಗಿದೆಯೋ? ಪೌಡರ್ ಹಚ್ಚಿದ್ರೆ ಬಹುಶಃ ನಮ್ಮ ಅಮ್ಮನೇ ಕಾಣಿಸ್ತಾರೆ ಅಂತ ಅನ್ಕೊಂಡೆ. ಹಾಸಿನಿ ಅದಕ್ಕೆ ಕಾಣಿಸಿದ್ದು ಆಶ್ಚರ್ಯ ಆಯಿತು. ನನ್ನ ಮಗುಗೆ ಹಾಸಿನಿ ಅಕ್ಕ ದೊಡ್ಡಮ್ಮ ಅಂದರೆ ಅವಳು ಕೂಡ ತಾಯಿನೇ ಆಗಿರೋದ್ರಿಂದ ಕನ್ನಡಿಲಿ ಅಕ್ಕನೇ ಕಾಣಿಸಿದ್ರು. ಮಗುನ್ ಎತ್ಕೊಂಡೋಗು ನೈನಿ. ಪಾಪ, ಇವ್ರ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಡಮ್ಮೋ ಡಮ್ಮ. ವಿಶಾಲು, ಏನೇ ಆದ್ರೂ ಟೆನ್ಷನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟನೇ. ಈ ವಯಸ್ಸಲ್ಲಿ ನಂಗೆ ಹಾರ್ಟ್ ಅಟ್ಯಾಕ್ ಆದ್ರೆ ನನ್ನ ಹೆಂಡತಿ ಪರಿಸ್ಥಿತಿ ಏನಪ್ಪ? ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾವಿದೀವಲ್ವ ಮಾವ. ಜೋಕ್ ಮಾಡ್ಬೇಡಪ್ಪ. ಚಿಕ್ಕಪ್ಪ, ದುರ್ದು ಆಂಟಿ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿ ಆರೋಗ್ಯವಾಗೇ ಇದ್ದೀರಾ ಅಂತಂದ್ರೆ ನಿಮ್ ಹಾರ್ಟ್ ಎಷ್ಟು ಸ್ಟ್ರಾಂಗ್ ಅಂತ ಯೋಚನೆ ಮಾಡಿ. ನಿಮ್ಮಿಬ್ಬರಿಗೂ ನಮಸ್ಕಾರ ನಮ್ಮ ಗಾಯತ್ರಿ ಪಾಪುನೇ. ಗಾಯತ್ರಿ ಅಕ್ಕ ಅನ್ನೋ ಬ್ರಹ್ಮ ರಹಸ್ಯ ನನಗೆ ಗೊತ್ತಾದಾಗಿಂದ ಆ ವಿಷಯ ಯಾರಿಗೂ ಹೇಳಕ್ಕಾಗ್ದೆ ನನ್ನ ಹೊಟ್ಟೆ ಹೇಗೆ ಕೂತ್ಕೊಂಡಿದೆ ನೋಡಿ. ಮಾವ, ಹೊಟ್ಟೆ ಮಾವ ಡಯಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಅಷ್ಟು ಲೈಟಾಗಿ ಹೇಗೆ ತಗೋತಿಯಪ್ಪ ನೀನು? ನೋಡಿ ಮಾವ, ತಿಲೋತ್ತಮಮ್ಮಂ ಹಾಗೆ ವಲ್ಲಭ ಅಖಂಡ ಸ್ವಾಮಿ ಕೊಟ್ಟಿರೋ ಆ ಪೌಡರ್ನ ಗಾಯತ್ರಿ ಮುಖಕ್ಕೆ ಹಚ್ಚಿ ಅಮ್ಮ ಇರೋ ಜಾಗ ತಿಳ್ಕೋಬೇಕು ಅಂತ ಅನ್ಕೊಂಡ್ರು. ಲಕ್ಕಿಲಿ ಹಾಸಿನಿ ಅದಕ್ಕೆ ಮಾಡಿರೋ ತರ್ಲೆ ಕೆಲಸದಿಂದ ಆ ಕನ್ನಡಿಯಲ್ಲಿ ಅಮ್ಮನ ಬದಲಾಗಿ ಮಗು ದೊಡ್ಡಮ್ಮನೇ ಕಾಣಿಸಿದ್ದಾರೆ. ಆವಾಗವಾಗ ನಾವು ಮಾಡೋ ತುಂಟತನ ಕೂಡ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅಂತ ಇವತ್ತು ಪ್ರೂವ್ ಆಯ್ತು. ಅದು ಹಾಗಲ್ಲ ಅದಕ್ಕೆ. ಯಜಮಾನ್ರೆ, ನಮ್ಮ ಬಂದ್ಲು. ಏನ್ ಯಾವಾಗ ನೋಡಿದ್ರು ಯಜಮಾನ್ರ ಜೊತೆ ನೀವಿಬ್ರೇ ಇರ್ತೀರಲ್ಲ? ಬೇಡ ಅಂದ್ರೆ ಹೋಗ್ತೀವಿ ಬಿಡು ನೈನಿ. ಬನ್ನಿ ಹೋಗೋಣ. ಹಾಗಲ್ಲ ಅಕ್ಕ, ನೀನಾದ್ರೆ ಆಫೀಸಿಗೆ ಸಂಬಂಧಪಟ್ಟಿದ್ದ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೋದು. ಚಿಕ್ಕಪ್ಪಂಗೆ ಏನ್ ಕೆಲಸ ಅಂತ? ವಯಸ್ಸಲ್ಲಿ ದೊಡ್ಡವನೇ ಆದ್ರೂ ಕೆಲಸ ಕಲಿಯೋದ್ರಲ್ಲಿ ನಾನಿನ್ನೂ ಚಿಕ್ಕವನಮ್ಮ.
ಅರ್ಥ ಆಯ್ತಲ್ವ ನೈನಿ? ಇವಾಗ ನೀನು ಹೇಳು, ವಿಷಯ ಏನು? ಏನಿರುತ್ತೆ? ಚಿಕ್ಕ ಮಗು ಮುಖಕ್ಕೆ ಪೌಡರ್ ಮೆತ್ತಿರೋ ನಿಮ್ ಸಾಕ್ತಾಯಿ ತಿಲೋತ್ತಮ ಅತ್ತೆನ ಬೈಬೋದಾ ಅಂತ ಕೇಳೋದಕ್ ಬಂದಿರ್ತಾಳೆ, ಹೌದಲ್ವಾ ನೈನಿ? ಇಲ್ಲ ಅಕ್ಕ, ಗಾಯತ್ರಿ ಅಮ್ಮವ್ರ ವಿಷಯದಲ್ಲಿ ಎಲ್ಲರೂ ಅವ್ರವ್ರ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ಸಿದ್ರೆ ಪರವಾಗಿಲ್ಲ. ಏನಾದರೂ ತೊಂದರೆ ಆಗುತ್ತೆ ಅಂತ ನನಗನ್ಸಿದ್ರೆ ಮಾತ್ರ ಅವ್ರು ಯಾರಾದರೂ ಸರಿ, ನಾನು ಸುಮ್ಮನಿರಲ್ಲ. ವೆರಿ ಗುಡ್. ಹಾಗಿದ್ರೆ ಯಾವ ವಿಷಯ ಮಾತಾಡೋದಕ್ಕೆ ವಿಶಾಲ್ ಹತ್ರ ಬಂದಿದ್ಯಾ ಅಂತ ಹೇಳು ನೈನಿ. ಪೊಲೀಸ್ ಅಣ್ಣಂಗೆ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಈಗಷ್ಟೇ ನೀನು ನಡೆದಿದ್ದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳಿದೆ. ಅಷ್ಟರಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ಯಾ? ಚಿಕ್ಕಪ್ಪ, ನಾನು ಕಂಪ್ಲೇಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಪೊಲೀಸ್ ಅಣ್ಣ ಯಾವುದೋ ತೊಂದರೆಲಿ ಸಿಕ್ಕಾಕೋತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೈನಿ, ಅವ್ರಿಗೆಂತ ಆಪತ್ತು ಬರುತ್ತೆ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ? ಗೊತ್ತಿದ್ರೆ ಕಾಪಾಡ್ಬೋದು ಅಂತ ನಿಮ್ಮ ಹತ್ರ ಹೇಳ್ತಿದ್ದೆ ಅಲ್ವಾ ಯಜಮಾನ್ರೆ? ಫೋನ್ ಮಾಡಿದ್ರು ಕೂಡ ಕನೆಕ್ಟ್ ಆಗ್ತಿಲ್ಲ ಅಂತಂದ್ರೆ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇದಾರಾ? ಇಲ್ಲ ಅಕ್ಕ, ಅಪಾಯ ಇನ್ನೂ ಅವ್ರ ಹತ್ರ ಸುಳ್ತಿಲ್ಲ ಅಕ್ಕ. ಯಾವಾಗ ಬರುತ್ತೋ, ಯಾವ ರೂಪದಲ್ಲಿ ಬರುತ್ತೋ ನಿನಗೇನಾದ್ರೂ ಗೊತ್ತಾದ್ರೆ ಇಮಿಡಿಯೇಟಾಗಿ ಹೇಳು. ಅವ್ರನ್ನ ನಾವು ಕಾಪಾಡೋಣ. ಖಂಡಿತ ಯಜಮಾನ್ರೆ. ನಮ್ಮನ್ನು ಕಾಪಾಡೋ ಪೊಲೀಸ್ನ ನಾವೇ ಕಾಪಾಡೋ ಪರಿಸ್ಥಿತಿ ಬಂದಿದೆ. ಏನಾಯ್ತು ತಿಲೋತ್ತಮ? ಕೆಲ್ಸ ಆಗ್ಲಿಲ್ಲ ಸ್ವಾಮಿ. ಆ ಪೌಡರ್ನ ಗಾಯತ್ರಿ ಪುಟ್ಟಿಗೆ ಹಚ್ಚಕ್ಕೆ ಆಗ್ಲಿಲ್ಲ. ಈ ಮೂರ್ಖವಲ್ಲಭ ಅದನ್ನ ಹಚ್ಕೊಂಡು ಓಡಾಡದ್ನೋ ಏನೋ? ನೀವು ಬೈದ್ರು ಪರವಾಗಿಲ್ಲ, ನಾನು ಹಚ್ಕೊಂಡು ಸೆಲ್ಫಿ ತಗೊಂಡಿದ್ರೆ ಚೆನ್ನಾಗಿರೋದೇನೋ ಸ್ವಾಮಿ. ಆದ್ರೆ ಆ ಪೌಡ್ರನ್ನ ಹಚ್ಕೊಂಡಿದ್ ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ. ನೀವು ತಿಳ್ಕೋಬೇಕಾಗಿರೋದು ಗಾಯತ್ರಿ ದೇವಿ ಬಗ್ಗೆನಾ ಇಲ್ಲ ಹಾಸಿನಿ ಬಗ್ಗೆನಾ? ಅವಳ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಔಷಧಿ ಏನಾದಿದ್ರೆ ಮೊದಲು ಕೊಡಿ ಸ್ವಾಮಿ. ನಾವ್ ಏನೇ ಕೆಲ್ಸ ಕೇಳಿದ್ರೂ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡದೇ ಇರೋ ತರ ತಡೀತಿದ್ದಾಳೆ. ಒಂದು ಒಳ್ಳೆ ಅವಕಾಶನ ನೀವು ಕಳ್ಕೊಂಡಿದ್ದೀರಾ. ನಿಮ್ಮ ಹತ್ರ ಆಗದೆ ಇದ್ದಿದ್ದನ್ನ ನನ್ನ ಹತ್ರ ಬಂದು ಹೇಳ್ಕೊಂಡ್ರೆ ಏನ್ ಪ್ರಯೋಜನ ಆಗತ್ತೆ? ಸ್ವಾಮಿ, ನನ್ನ ಹೆಂಡತಿ ನೀವು ಕೊಟ್ಟಿದ್ದ ಪೌಡ್ರನ್ನ ಮುಖಕ್ಕೆ ಹಚ್ಕೊಂಡು ಅದ್ರ ಜಾಗದಲ್ಲಿ ಚಿಕ್ಕ ಮಕ್ಳಿಗೆ ಹಚ್ಚೋ ಪೌಡ್ರನ್ನ ಇಟ್ಟಿದ್ಲು. ಬುದ್ಧಿವಂತೆ ಅವಳು. ಅವಳ ನನ್ನಷ್ಟು ನಾಲೆಡ್ಜ್ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ನಿನ್ ತಲೆ. ಅವಳು ಕೋಟ್ಯಾಧಿಪತಿ ಕಣೋ. ಅವಳಿಂದಾನೆ ನೀನು ನಾನು ಇಷ್ಟಾದ್ರೂ ಮೇಂಟೈನ್ ಮಾಡಕ್ ಆಗ್ತಿರೋದು. ಸರಿ ಬಿಡಿ ಮಾಮ್, ಅವಳ ಬಗ್ಗೆ ಮಾತಾಡಿದ್ ಸಾಕು. ಗಾಯತ್ರಿ ದೊಡ್ಡಮ್ಮನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಲಹೆ ಕೊಡ್ತೀರಾ ಸ್ವಾಮಿ? ಮೊದಲು ಹೊರಡಿ. ಸಲಹೆ ಅಂದ್ರೆ ಹೊರಡೋದು ಅಂತ ಅಲ್ಲ ಸ್ವಾಮಿ, ಗಾಯತ್ರಿ ಅಕ್ಕನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ. ಎಷ್ಟು ಸಾರಿ ನಿಮಗೆ ತಿಳ್ಕೊಳ್ಳೋ ಅವಕಾಶ ಸಿಕ್ಕಿದ್ರು ನೀವು ಅದನ್ನ ಸರಿಯಾಗಿ ಉಪಯೋಗಿಸ್ದೆ. ನಾನು ಒಬ್ನೇ ಏನ್ ಮಾಡಕ್ಕಾಗತ್ತೆ ತಿಲೋತ್ತಮ? ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ. ಏಯ್ ಕೇಳೋ, ಮ್ಯಾಚ್ ಬಾಕ್ಸ್ ಇದೆಯಾ ಸ್ವಾಮಿ? ಇಡಿಯಟ್, ಏನೋ ಕೇಳ್ತಿದ್ಯಾ? ಸಾರಿ ಸ್ವಾಮಿ, ಅಭ್ಯಾಸ ಬಲ ನೋಡಿ. ಇವನು ಹಾಸಿನಿಗಿಂತ ಪೆದ್ ನನ್ ಮಗ ಸ್ವಾಮಿ. ಇಬ್ರನ್ನೂ ಕ್ಷಮಿಸಿ ನನ್ ಮೇಲೆ ದಯೆ ತೋರಿಸಿ ಗಾಯತ್ರಿಕನ್ನ ಪತ್ತೆ ಹಚ್ಚೋದಿಕ್ಕೆ ಯಾವ್ದಾದ್ರೂ ದಾರಿ ತೋರಿಸಿ. ಒಂದೇ ನಿಮಿಷ. ಏನ್ ಮಾಡ್ತಿದ್ದಾರೆ ಮಾಮ್? ಸೈಲೆಂಟ್ ಆಗಿರೋ. ನಿಮ್ಮ ಶ್ರೇಯೋಬಲಾಶಿ ಯಾರು? ಇನ್ಯಾರು? ನೀವೇ. ನನ್ನ ಹೊರತಾಗಿ ಸುಮನಾ. ಅವಳಿಗೆ ಗಾಯತ್ರಿ ದೇವಿ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ಯಾರಿದ್ದಾರೆ ಸ್ವಾಮಿ? ನನ್ನ ಸ್ವಂತ ಹೆಂಡತಿ ಕೂಡ ನನಗೆ ಶತ್ರುನೇ. ಅವಳು ಅವ್ರಿಗೆ ಸಪೋರ್ಟ್ ಮಾಡ್ತಾಳೆ. ಹಾಗಾದ್ರೆ ನಿಮ್ಮ ಪರವಾಗಿ ಯಾರೂ ಇಲ್ವಾ?
ನಮ್ಮ ಮೇಲೆ ಅಭಿಮಾನ ಇದೆ ಅಂತ ಅಲ್ಲ, ನಮ್ಮ ಕುಟುಂಬಕ್ಕೆ ಶ್ರೇಯೋಭಿಲಾಷಿಯಾಗಿ ಇರೋದು ಅಂತಂದ್ರೆ ಕುಲಗುರುಗಳೇ. ಅವರೇ ಹೌದು. ಕೇಳಿಸ್ಕೊಳ್ಳಿ. ಏನ್ ಕೇಳಬೇಕು, ಏನ್ ಕೇಳಿಸ್ಕೋಬೇಕು? ಗಾಯತ್ರಿ ದೇವಿ ಬಗ್ಗೆ ಕೇಳಿದ್ರೆ ಹೇಳ್ತಾರೆ. ಅವ್ರಿಗೆ ಗೊತ್ತಾ ಸ್ವಾಮಿ? ಸರ್ವಜ್ಞರು, ಅವ್ರಿಗೆ ಗೊತ್ತೇ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಕೇಳಿದ್ರೆ ಹೇಳೋದಿಲ್ಲ ಅವರು. ಇನ್ಹ್ಯಾಕ್ ಕೇಳ್ಬೇಕು ಮಾಮ್? ನನ್ನ ಸ್ಟೈಲಲ್ಲಿ ಕೇಳಬೇಕು. ಏನ್ ಮಾಡ್ತೀರಾ ಮಾಮ್? ಹೋಗ್ತಾ ಹೇಳ್ತೀನಿ, ನಡಿ. ಹೋಗಿ ಬರ್ತೀವಿ ಸ್ವಾಮಿ. ಬರ್ತೀನಿ ಸ್ವಾಮಿ, ನಡೀರಿ ಮಾಮ್. ಗುರುಗಳಿಗೆ ಹಾನಿ ಮಾಡಕ್ಕೆ ಹೊರಟಿರುವಂತಹ ಮೂರ್ಖರು. ಏನೇನ್ ಹಿಂಗವ್ವ, ಎಲ್ಲಿದೆಯೇ ಡಮಕ್ಕ? ಸೋಫಾಲ್ ಮಲ್ಕೋಬೋದಲ್ವಾ? ನಾನು ನಿದ್ದೆ ಮಾಡ್ತಿರ್ಲಿಲ್ಲಪ್ಪ ಅಮ್ಮು, ಅಮ್ಮನ್ ಧ್ಯಾನ ಮಾಡ್ತಿದ್ದೆ. ಊಹಿಸ್ದೇ ಇರೋ ಪರಿಸ್ಥಿತಿ ಒಂದ್ರ ಮೇಲೊಂದು ಬರ್ತಾನೇ ಇದೆ. ನಮ್ಮನ್ನೆಲ್ಲ ಕಾಪಾಡು ಅಂತ ಮನ್ಸಲ್ಲೇ ಬೇಡ್ಕೋತಾ ಇದ್ದೀನಿ. ಅಂದ್ರೆ ಏನು ಡಮಕ್ಕ, ಇವತ್ತು ಟೈಮ್ ಸರಿ ಇಲ್ವಾ? ಟೈಮ್ ಅನ್ನೋದು ಯಾವಾಗ್ಲೂ ಚೆನ್ನಾಗೇ ಇರತ್ತೆ ಚಿಕ್ಕಪ್ಪ. ಮನುಷ್ಯರೇ ನಿನ್ನೆ ಇದ್ದ ಹಾಗೆ ಇವತ್ತಿರಲ್ಲ. ಅವ್ರು ಬದಲಾದಾಗೆ ಸಿಚುಯೇಷನ್ಸು ಆಟೋಮೆಟಿಕ್ ಆಗಿ ಬದಲಾಗುತ್ತೆ. ಗುರುಗಳು ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಮನೋವಾಂಚ ಫಲ ಸಿದ್ಧಿರಸ್ತು. ಗುರುಗಳು ಮಾಮ್. ಏನ್ ಮಾಮ್ ಇದು? ಗುರುಗಳನ್ನ ಆಗ್ಲೇ ಬರಕ್ ಹೇಳಿದಿರಾ? ಏಯ್, ನಾನೇನ್ ಕರೆಸ್ಲಿಲ್ಲ ಕಣೋ. ಮತ್ತೆ ಹೇಗ್ ಬಂದ್ರು? ಸಾವಿ ಅವ್ರು ನಮ್ಮ ಮನೆಗೆ ಬರೋ ಹಾಗೆ ಮಾಡಿದೆ ಅನ್ಸುತ್ತೆ. ವಿಷ ಪ್ರಯೋಗ ಮಾಡಿ ಸಾವಿನ ಹಂಚಿನವರೆಗೂ ತಗೊಂಡ್ ಹೋದ್ರೆ ಗಾಯತ್ರಿ ದೊಡ್ಡಮ್ಮ ಅವ್ರ ಪುನರ್ಜನ್ಮದ ಬಗ್ಗೆ ತನಗ್ ಗೊತ್ತಿರೋ ನಿಜನ ಹೇಳ್ತಾರೆ ಅಂತ ಅನ್ಕೊಂಡ್ವಿ. ಅಯ್ಯೋ, ಎಲ್ರೂ ಮುಂದೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಹೇಗೆ? ಈ ಥರದನ್ನ ಬೇರೆಯವ್ರ ಮೇಲೂ ಎತ್ತು ಹಾಕ್ಬೋದು ಕಣೋ. ನಾವೇನೇ ಮಾಡಿದ್ರು ನೈನಿ ಅದನ್ನು ಗ್ರಹಿಸ್ತಾಳೆ. ಆದರೆ ಪಾಪ ನಾವು ಮಾಡಿದ್ರು ಫಲ ಅವಳ ತಂಗಿ ಸುಮನನ್ಗೆ ಕಟ್ಟಬೇಕು. ಅದು ಹೇಗೆ ಮಾಮ್? ಸಾಯೋದು ಗುರುಗಳು, ಸಾಯಿಸೋದು ನಿನ್ ಚಿಕ್ಕನಾದಿನಿ. ಶಾಕ್ ಆಗ್ತಿದ್ಯಲ್ಲ? ಆದ್ರೆ ಅದು ಹೇಗೆ ಪ್ಲಾನ್ ಮಾಡ್ತೀರಾ ಮಾಮ್? ನಾನು ಮಾಡ್ತೀನಿ, ನೀನು ಸೈಲೆಂಟಾಗಿ ನೋಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಕರ್ದಾಗ ಬರೋ ನೀವು ಕರೀದೇನೆ ಬಂದ್ರೆ ನಮ್ಗೆ ಇನ್ನಷ್ಟು ಸಂತೋಷ ಆಗುತ್ತೆ. ಒಂದು ಸಲ ನಿಮ್ಮೆಲ್ಲರನ್ನು ನೋಡ್ಕೊಂಡು ಹೋಗೋಣ ಅಂತ ಅನಿಸ್ತು ವಿಶಾಲ. ಕೊನೆ ಸಲಿಗ ಸ್ವಾಮಿ. ಸುಮನ, ಏನ್ ಮಾತಾಡ್ತಿದ್ಯಾ? ಅವಳು ಹಾಗಂದ್ರು ತಪ್ಪು ತಿಳ್ಕೋಬಾರ್ದು ನಯನಿ. ವಯಸ್ಸಾಗಿರೋನ್ ನಾನು, ಮೃತ್ಯು ದೇವತೆನ ಜೊತೆಯಲ್ಲೇ ಇಟ್ಕೊಂಡು ನಡೆಯೋನ್ ನಾನು. ಈ ಜನ್ಮದಲ್ಲಿ ನಡಿಗೆ ಯಾವ ಕ್ಷಣ ಬೇಕಾದ್ರೂ ನಿಂತು ಹೋಗ್ಬೋದು. ನೀವು ನಿಜ ಹೇಳಿದ್ರು ಸರಿ. ಹಾಗೆ ಹೇಳಿದ್ರೆ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಗುರುಗಳೇ. ಒಳ್ಳೇದು ಬಯಸೋ ನಿಮ್ಮಂಥವ್ರು 100 ವರ್ಷ ಇರಬೇಕು. ಇರಕ್ ಬಿಡ್ತಾರಾ ಅಂತ. ಇರಕ್ ಬಿಡದೆ ಇರೋ ದುಷ್ಟ್ರು ಯಾರು? ಏಯ್, ಅವಳೇನೋ ಮಾತಾಡ್ತಾಳೆ ಅಂತ ನೀನ್ ಬೇರೆಯವ್ರ ಮೇಲೆ ಅನುಮಾನ ಪಟ್ರೆ ಹೇಗೆ? ಸುಮನ, ಬಿಸಿಲಲ್ಲಿ ದಣದ್ ಬಂದಿರೋ ಗುರುಗಳಿಗೆ ಮಜ್ಜಿಗೆನೋ ಜ್ಯೂಸೋ ಏನಾದ್ರೂ ಕೊಡು. ನಮ್ಮ ಅಕ್ಕ ತಗೊಂಡ್ ಬರ್ತಾಳೆ ಬಿಡಿಯತ್ತೆ.
ಮಗುನ್ ಎತ್ಕೊಂಡಿರೋರ್ಗೆ ಕೆಲ್ಸ ಹೇಳ್ತೀಯಲ್ಲ ಸುಮನ. ಪರವಾಗಿಲ್ಲವಲ್ಲ ಭಾವ, ನಾನು ತಗೊಂಬರ್ತೀನಿ. ಅಯ್ಯೋ, ನಾವ್ ಹೀಗ್ ಮಾತಾಡ್ತಾ ಇದ್ರೆ ಗುರುಗಳು ಸಂಕೋಚಪಟ್ಟು ಬೇಡ ಅಂತಾರೆ. ನಾನೇ ಹೋಗಿ ತಗೊಂಬರ್ತೀನಿ. ತಿಲೋತ್ತಮ, ಕುಡಿಯೋಕೆ ಸ್ವಲ್ಪ ನೀರು ಕೊಡು. ಸರಿ ಗುರುಗಳೇ. ಯಾವತ್ತೋ ಕೇಳದೆ ಇರೋರು ಇವತ್ ಕೇಳಿದೀರಾ ಸ್ವಾಮಿ? ಯಾಕೋ ಕೇಳ್ಬೇಕನ್ಸ್ತು ಪಾವನ. ಸೃಷ್ಟಿ ನಿಯಮವಾಗಿ. ನಮ್ಮ ಮಾಮು ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಬಿಡಿ ಗುರುಗಳೇ. ಮಾಡೋದಕ್ಕೇನಿದೆಯವಲ್ಲ ಬಾ, ಕುಡಿಯೋ ನೀರನ್ನೇ ಅಲ್ವಾ ತಗೊಂಬರೋದು. ಅದೇ 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 ಕುಡಿಯೋ ನೀರೇ ತರೋದು. ಬಾವ ಹೇಳಿದ್ ನೋಡಿದ್ರೆ ಏನೋ ನಡೀತಿದೆ. ಅತ್ತೇನಾದ್ರೂ ಮಾಡ್ಬೇಕು ಅಂತಿದಾರಾ? ಇವಾಗ ಅನ್ಸ್ತಿದೆ, ನಾನೇ ಹೋಗಿ ಗುರುಗಳಿಗೆ ಕುಡಿಯೋ ನೀರು ತಗೊಂಡ್ ಬಂದ್ರೆ ಪುಣ್ಯ ಆದ್ರೂ ಬರತ್ತೆ ಅಂತ. ಪುಣ್ಯ ಕಾಲ ಕಳೆದ್ಮೇಲೆ ಸೇವೆ ಮಾಡ್ತೀನಿ ಅಂತೀಯಲ್ಲಮ್ಮ. ಏನಾದ್ರೂ ಸರಿ, ತಕ್ಷಣ ಸ್ಪಂದಿಸ್ಬೇಕು. ಈಗ ಏನಾಗೋಗಿದೆ ಅಂತ ಸುಮನ ಹೋಗ್ ತಗೊಂಬಮ್ಮ. ಸರಿ ಸ್ವಾಮೀಜಿ. ಸ್ವಾಮಿ, ವಿಶೇಷ ಇಲ್ಲದೆ ಇದ್ರೆ ನೀವು ಬರೋದೇ ಇಲ್ಲ. ಅದೇನು ಅಂತ ದಯವಿಟ್ಟು ಹೇಳಿ. ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ನಿಮಗೆ ಹೇಳ್ಬೇಕು ಅಂತ ಬಂದೆ ವಿಶಾಲ. ನೀವು ಸಾವಿನಂಚಿಗೆ ಹೋದಾಗ ನಿಜಾನ ನನಗೆ ಹೇಳ್ತೀರಾ ಗುರುಗಳೇ? ಇವತ್ತು ರಹಸ್ಯನ ಬಟ್ಟ ಬಯಲು ಮಾಡ್ತೀನಿ. ಏನ್ ಮಾಡ್ತಿದ್ದೀರಾ? ಕುಡಿಯಕ್ ನೀರ್ ತಗೊಂಡ್ ಬರಕ್ಕೆ ಇಷ್ಟೊತ್ತು ಯಾಕೆ ಮಾಡ್ತಿದ್ದೀರಾ ಅತ್ತೆ? ನೀರು ಅಂತ ಹೇಳೋದು ಕಾಮನೆ. ಕುಡಿಯೋ ನೀರು ಅಂದ್ರೆ ತುಂಬಾ ಫಿಲ್ಟರ್ ಮಾಡ್ಬೇಕಲ್ವಾ ಸುಮನ? ಅಷ್ಟು ಶುದ್ಧವಾಗಿರೋ ನೀರು ನನಗ್ ಕೊಡಿ ಅತ್ತೆ. ನೀನೇ ಕುಡಿತೀಯ ಹೇಗೆ? ಕುಡಿಬೋದ ಇದನ್ನ? ಗುರುಗಳೇ, ನೀವು ಬಂದಿರೋದು ಗಾಯತ್ರಿ ಅತ್ತೆ ಬಗ್ಗೆ ಹೇಳೋದಕ್ಕಾ? ಹೌದು ಹಾಸಿನಿ. ಇದೇನ್ ಸ್ವಾಮಿ ಇವತ್ತು ಈ ತರ ಮಾತಾಡ್ತಿದ್ದೀರಾ? ನನ್ನ ಮಗು ಯೋಗಕ್ಷೇಮದ ಬಗ್ಗೆ ತಿಳ್ಕೊಳಕ್ ಆಗ್ತಿಲ್ವಲ್ಲ ಅನ್ನೋ ನನ್ನ ನೋವನ್ನ ದೂರ ಮಾಡಕ್ ಬಂದಿದ್ದಾರೆ ಸ್ವಾಮೀಜಿ. ಕ್ಷೇಮವಾಗಿದ್ದಾಳೆ ಅನ್ನೋದನ್ನ ಹೇಳ್ತಿರಲ್ಲ ಸ್ವಾಮಿ. ನಿನಗ್ ದಾಹ ಆಗ್ತಿದೆ ಅಂದ್ರೆ ಬೇರೆ ಗ್ಲಾಸಲ್ಲಿ ನೀರು ಕೊಡ್ತೀನಿ, ಕುಡಿ. ಚೆನ್ನಾಗಿ ಹೇಳಿದ್ರಿ ಅತ್ತೆ. ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಂಡ್ರೆ ನನಗ್ ಪಾಪ ಸುತ್ಕೊಳಲ್ವಾ? ಆದ್ರೂ ನಾನು ಈ ನೀರು ಕುಡಿದು ಸ್ವಾಮೀಜಿ ಕೊಟ್ರೆ ಅವ್ರು ನನಗೆ ಶಾಪ ಕೊಡಲ್ವಾ? ಬನ್ನಿ ಹೋಗೋಣ. ಹೌದು ಗುರುಗಳೇ, ಗಾಯತ್ರಿ ದೇವಿ ಎಲ್ಲಿದ್ರೂ ಕ್ಷೇಮವಾಗೇ ಇರ್ತಾರೆ. ನೀವು ಚೆನ್ನಾಗಿರ್ಬೇಕು ಗುರುಗಳೇ. ಇಂಥ ಸಾಧುಗಳು ಅಂದವಾಗಿರ್ಬೇಕು ಅಂದ್ರೆ ಕಷ್ಟ ಅಲ್ವಾ ಡಮಕ್ಕ? ನಿಂತಲೆ ಚೆನ್ನಾಗಿರ್ಬೇಕು ಅಂದ್ರೆ ಆಯುರಾರೋಗ್ಯದಿಂದ ಇರಬೇಕು ಅಂತ ಅರ್ಥ. ನಿನ್ ಥರ ಮೇಕಪ್ ಹಾಕೊಂಡು 30 ಸಲ ಕನ್ನಡಿಲಿ ಮುಖ ನೋಡ್ಕೊಳ್ಳೋ ಥರ ಅಲ್ಲ. ಏಯ್, ಅವಳಿಗೆ ಅರ್ಥ ಆಗಿದ್ದನ್ನ ಹೇಳಿದಾಳೆ.
ಅಷ್ಟಕ್ಕೆ ನೀನ್ ಸೀರಿಯಸ್ ಆಗೋದು ಯಾಕೆ? ಸುಮನಾ, ಕುಡಿಯೋಕ್ ನೀರ್ ಕೊಡಮ್ಮ. ತಗೊಳ್ಳಿ ಸ್ವಾಮೀಜಿ. ಇದರಲ್ಲಿ ವಿಷಪ್ರಯೋಗ ಆಗಿದೆ ಅಂತ ನಯನಿಗೇನಾದ್ರೂ ಗೊತ್ತಾದ್ರೆ ತನ್ ತಂಗಿನೇ ಅನುಮಾನಿಸ್ತಾಳೆ ಬಿಟ್ರೆ ನನ್ ಮೇಲೆ ಅನುಮಾನ ಬರಲ್ಲ.